ಅಯೋಧ್ಯೆಯ ಸ್ಥಳೀಯ ಬಿಜೆಪಿ ನಾಯಕ ಬಿಡಿ ದ್ವಿವೇದಿ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ನಿಧನರಾಗಿದ್ದಾರೆ. ಕುಟುಂಬದ ಪ್ರಕಾರ ಹಲವಾರು ಬ್ಯಾರಿಕೇಡ್ಗಳಿಂದಾಗಿ ಆಸ್ಪತ್ರೆಗೆ ಸಾಗಿಸುವ ಮಾರ್ಗದಲ್ಲಿ ಸಾಕಷ್ಟು ವಿಳಂಬವಾಯಿತು. ಇದರಿಂದಾಗಿ ಸಕಾಲಿಕ ಚಿಕಿತ್ಸೆ ದೊರೆಯದ ಕಾರಣ ಅವರು ಸಾವನ್ನಪ್ಪಿದ್ದಾರೆ ಎಂದು ಹೇಳಿದ್ದಾರೆ. ಬಿಜೆಪಿ ನಾಯಕನ ಮಗ ರಾಹುಲ್ ದ್ವಿವೇದಿ, ನಾವು ಬ್ಯಾರಿಕೇಡ್ಗಳನ್ನು ದಾಟಲು ಬಹಳಷ್ಟು ತೊಂದರೆಗಳನ್ನು ಎದುರಿಸಿದೆವು ಎಂದು ಹೇಳಿದ್ದಾರೆ. ನಾವು ಆಸ್ಪತ್ರೆ ತಲುಪಲು 2 ಗಂಟೆ ಬೇಕಾಯಿತು. ತಲುಪಲು 1 ರಿಂದ 2 ಗಂಟೆಗಳು ಬೇಕಾಗಿದ್ದರಿಂದ ನಾವು ಆಂಬ್ಯುಲೆನ್ಸ್ಗೆ ಕರೆ ಮಾಡುವ ವ್ಯವಸ್ಥೆ ಸ್ಥಿತಿಯಲ್ಲಿರಲಿಲ್ಲ. ವೈದ್ಯಕೀಯ ತುರ್ತು ಪರಿಸ್ಥಿತಿಗಳನ್ನು ಎದುರಿಸಲು ವಿವಿಧ ಸ್ಥಳಗಳಲ್ಲಿ ಆಂಬ್ಯುಲೆನ್ಸ್ಗಳನ್ನು ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದು ಅಯೋಧ್ಯೆಯ ಮೇಯರ್ ಗಿರೀಶ್ ತ್ರಿಪಾಠಿ ಹೇಳಿದ್ದಾರೆ. ಕುಟುಂಬ ಮತ್ತು ಸಂಬಂಧಿಕರ ಪ್ರಕಾರ 62 ವರ್ಷದ ಬಿಡಿ ದ್ವಿವೇದಿ ಅವರಿಗೆ ಶನಿವಾರ ಬೆಳಗ್ಗೆ ಇದ್ದಕ್ಕಿದ್ದಂತೆ ಎದೆನೋವು ಮತ್ತು ಅಸ್ವಸ್ಥತೆ ಆರಂಭವಾಯಿತು. ಅವರ ಪತ್ನಿ, ಮಗ ಮತ್ತು ಚಾಲಕ ಅವರನ್ನು ಸ್ಥಳೀಯ ಶ್ರೀರಾಮ್ ಆಸ್ಪತ್ರೆಗೆ ಕರೆದೊಯ್ಯಲು ಹೊರಟರು. ಆದರೆ ಅವರ ವಾಹನವನ್ನು ದೇವಕಳಿಯಲ್ಲಿ ನಿಲ್ಲಿಸಲಾಯಿತು. ಕುಟುಂಬ ಸದಸ್ಯರು ಅಲ್ಲಿದ್ದ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಅಧಿಕಾರಿಗಳನ್ನು ಬ್ಯಾರಿಕೇಡ್ ತೆರೆಯುವಂತೆ ವಿನಂತಿಸಿದರು. ಆದರೆ ಯಾವುದೇ ಪ್ರತಿಕ್ರಿಯೆ ಸಿಗಲಿಲ್ಲ. ಸುಮಾರು 1 ಗಂಟೆ 15 ನಿಮಿಷಗಳ ನಂತರ ಬ್ಯಾರಿಕೇಡ್ಗಳನ್ನು ತೆರೆಯಲಾಯಿತು. ಆದರೆ ಮುಂದೆ ಹಲವಾರು ಬ್ಯಾರಿಕೇಡ್ಗಳಿಂದಾಗಿ ವಾಹನವು ಮುಂದೆ ಚಲಿಸಲು ಸಾಧ್ಯವಾಗಲಿಲ್ಲ. ಕುಟುಂಬವು ರಾಮ್ಪಥ್ ಮೂಲಕ ಉದಯ್ ಚೌಕ್ ತಲುಪಿತು. ಆದರೆ ಅವರನ್ನು ಅಲ್ಲಿಯೂ ತಡೆಯಲಾಯಿತು. ಇದಾದ ನಂತರ ಕುಟುಂಬವು ಫೈಜಾಬಾದ್ನಿಂದ ಜಿಲ್ಲಾ ಆಸ್ಪತ್ರೆಗೆ ಹೋಗುವುದಾಗಿ ನಿರ್ಧರಿಸಿತು. ಆದರೆ ಅಷ್ಟರಲ್ಲಾಗಲೇ 2 ಗಂಟೆಗಳು ಕಳೆದಿದ್ದವು ಮತ್ತು ದ್ವಿವೇದಿ ದಾರಿಯಲ್ಲಿ ನಿಧನರಾಗಿದ್ದರು. ಅಯೋಧ್ಯೆಯ ಸ್ಥಳೀಯ ಬಿಜೆಪಿ ನಾಯಕ ಬಿಡಿ ದ್ವಿವೇದಿ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ನಿಧನರಾಗಿದ್ದಾರೆ. ಕುಟುಂಬದ ಪ್ರಕಾರ ಹಲವಾರು ಬ್ಯಾರಿಕೇಡ್ಗಳಿಂದಾಗಿ ಆಸ್ಪತ್ರೆಗೆ ಸಾಗಿಸುವ ಮಾರ್ಗದಲ್ಲಿ ಸಾಕಷ್ಟು ವಿಳಂಬವಾಯಿತು. ಇದರಿಂದಾಗಿ ಸಕಾಲಿಕ ಚಿಕಿತ್ಸೆ ದೊರೆಯದ ಕಾರಣ ಅವರು ಸಾವನ್ನಪ್ಪಿದ್ದಾರೆ ಎಂದು ಹೇಳಿದ್ದಾರೆ. ಬಿಜೆಪಿ ನಾಯಕನ ಮಗ ರಾಹುಲ್ ದ್ವಿವೇದಿ, ನಾವು ಬ್ಯಾರಿಕೇಡ್ಗಳನ್ನು ದಾಟಲು ಬಹಳಷ್ಟು ತೊಂದರೆಗಳನ್ನು ಎದುರಿಸಿದೆವು ಎಂದು ಹೇಳಿದ್ದಾರೆ. ನಾವು ಆಸ್ಪತ್ರೆ ತಲುಪಲು 2 ಗಂಟೆ ಬೇಕಾಯಿತು. ತಲುಪಲು 1 ರಿಂದ 2 ಗಂಟೆಗಳು ಬೇಕಾಗಿದ್ದರಿಂದ ನಾವು ಆಂಬ್ಯುಲೆನ್ಸ್ಗೆ ಕರೆ ಮಾಡುವ ವ್ಯವಸ್ಥೆ ಸ್ಥಿತಿಯಲ್ಲಿರಲಿಲ್ಲ. ವೈದ್ಯಕೀಯ ತುರ್ತು ಪರಿಸ್ಥಿತಿಗಳನ್ನು ಎದುರಿಸಲು ವಿವಿಧ ಸ್ಥಳಗಳಲ್ಲಿ ಆಂಬ್ಯುಲೆನ್ಸ್ಗಳನ್ನು ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದು ಅಯೋಧ್ಯೆಯ ಮೇಯರ್ ಗಿರೀಶ್ ತ್ರಿಪಾಠಿ ಹೇಳಿದ್ದಾರೆ. ಕುಟುಂಬ ಮತ್ತು ಸಂಬಂಧಿಕರ ಪ್ರಕಾರ 62 ವರ್ಷದ ಬಿಡಿ ದ್ವಿವೇದಿ ಅವರಿಗೆ ಶನಿವಾರ ಬೆಳಗ್ಗೆ ಇದ್ದಕ್ಕಿದ್ದಂತೆ ಎದೆನೋವು ಮತ್ತು ಅಸ್ವಸ್ಥತೆ ಆರಂಭವಾಯಿತು. ಅವರ ಪತ್ನಿ, ಮಗ ಮತ್ತು ಚಾಲಕ ಅವರನ್ನು ಸ್ಥಳೀಯ ಶ್ರೀರಾಮ್ ಆಸ್ಪತ್ರೆಗೆ ಕರೆದೊಯ್ಯಲು ಹೊರಟರು. ಆದರೆ ಅವರ ವಾಹನವನ್ನು ದೇವಕಳಿಯಲ್ಲಿ ನಿಲ್ಲಿಸಲಾಯಿತು. ಕುಟುಂಬ ಸದಸ್ಯರು ಅಲ್ಲಿದ್ದ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಅಧಿಕಾರಿಗಳನ್ನು ಬ್ಯಾರಿಕೇಡ್ ತೆರೆಯುವಂತೆ ವಿನಂತಿಸಿದರು. ಆದರೆ ಯಾವುದೇ ಪ್ರತಿಕ್ರಿಯೆ ಸಿಗಲಿಲ್ಲ. ಸುಮಾರು 1 ಗಂಟೆ 15 ನಿಮಿಷಗಳ ನಂತರ ಬ್ಯಾರಿಕೇಡ್ಗಳನ್ನು ತೆರೆಯಲಾಯಿತು. ಆದರೆ ಮುಂದೆ ಹಲವಾರು ಬ್ಯಾರಿಕೇಡ್ಗಳಿಂದಾಗಿ ವಾಹನವು ಮುಂದೆ ಚಲಿಸಲು ಸಾಧ್ಯವಾಗಲಿಲ್ಲ. ಕುಟುಂಬವು ರಾಮ್ಪಥ್ ಮೂಲಕ ಉದಯ್ ಚೌಕ್ ತಲುಪಿತು. ಆದರೆ ಅವರನ್ನು ಅಲ್ಲಿಯೂ ತಡೆಯಲಾಯಿತು. ಇದಾದ ನಂತರ ಕುಟುಂಬವು ಫೈಜಾಬಾದ್ನಿಂದ ಜಿಲ್ಲಾ ಆಸ್ಪತ್ರೆಗೆ ಹೋಗುವುದಾಗಿ ನಿರ್ಧರಿಸಿತು. ಆದರೆ ಅಷ್ಟರಲ್ಲಾಗಲೇ 2 ಗಂಟೆಗಳು ಕಳೆದಿದ್ದವು ಮತ್ತು ದ್ವಿವೇದಿ ದಾರಿಯಲ್ಲಿ ನಿಧನರಾಗಿದ್ದರು. ಅಯೋಧ್ಯೆಯ ಸ್ಥಳೀಯ ಬಿಜೆಪಿ ನಾಯಕ ಬಿಡಿ ದ್ವಿವೇದಿ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ನಿಧನರಾಗಿದ್ದಾರೆ. ಕುಟುಂಬದ ಪ್ರಕಾರ ಹಲವಾರು ಬ್ಯಾರಿಕೇಡ್ಗಳಿಂದಾಗಿ ಆಸ್ಪತ್ರೆಗೆ ಸಾಗಿಸುವ ಮಾರ್ಗದಲ್ಲಿ ಸಾಕಷ್ಟು ವಿಳಂಬವಾಯಿತು. ಇದರಿಂದಾಗಿ ಸಕಾಲಿಕ ಚಿಕಿತ್ಸೆ ದೊರೆಯದ ಕಾರಣ ಅವರು ಸಾವನ್ನಪ್ಪಿದ್ದಾರೆ ಎಂದು ಹೇಳಿದ್ದಾರೆ. ಬಿಜೆಪಿ ನಾಯಕನ ಮಗ ರಾಹುಲ್ ದ್ವಿವೇದಿ, ನಾವು ಬ್ಯಾರಿಕೇಡ್ಗಳನ್ನು ದಾಟಲು ಬಹಳಷ್ಟು ತೊಂದರೆಗಳನ್ನು ಎದುರಿಸಿದೆವು ಎಂದು ಹೇಳಿದ್ದಾರೆ. ನಾವು ಆಸ್ಪತ್ರೆ ತಲುಪಲು 2 ಗಂಟೆ ಬೇಕಾಯಿತು. ತಲುಪಲು 1 ರಿಂದ 2 ಗಂಟೆಗಳು ಬೇಕಾಗಿದ್ದರಿಂದ ನಾವು ಆಂಬ್ಯುಲೆನ್ಸ್ಗೆ ಕರೆ ಮಾಡುವ ವ್ಯವಸ್ಥೆ ಸ್ಥಿತಿಯಲ್ಲಿರಲಿಲ್ಲ. ವೈದ್ಯಕೀಯ ತುರ್ತು ಪರಿಸ್ಥಿತಿಗಳನ್ನು ಎದುರಿಸಲು ವಿವಿಧ ಸ್ಥಳಗಳಲ್ಲಿ ಆಂಬ್ಯುಲೆನ್ಸ್ಗಳನ್ನು ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದು ಅಯೋಧ್ಯೆಯ ಮೇಯರ್ ಗಿರೀಶ್ ತ್ರಿಪಾಠಿ ಹೇಳಿದ್ದಾರೆ. ಕುಟುಂಬ ಮತ್ತು ಸಂಬಂಧಿಕರ ಪ್ರಕಾರ 62 ವರ್ಷದ ಬಿಡಿ ದ್ವಿವೇದಿ ಅವರಿಗೆ ಶನಿವಾರ ಬೆಳಗ್ಗೆ ಇದ್ದಕ್ಕಿದ್ದಂತೆ ಎದೆನೋವು ಮತ್ತು ಅಸ್ವಸ್ಥತೆ ಆರಂಭವಾಯಿತು. ಅವರ ಪತ್ನಿ, ಮಗ ಮತ್ತು ಚಾಲಕ ಅವರನ್ನು ಸ್ಥಳೀಯ ಶ್ರೀರಾಮ್ ಆಸ್ಪತ್ರೆಗೆ ಕರೆದೊಯ್ಯಲು ಹೊರಟರು. ಆದರೆ ಅವರ ವಾಹನವನ್ನು ದೇವಕಳಿಯಲ್ಲಿ ನಿಲ್ಲಿಸಲಾಯಿತು. ಕುಟುಂಬ ಸದಸ್ಯರು ಅಲ್ಲಿದ್ದ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಅಧಿಕಾರಿಗಳನ್ನು ಬ್ಯಾರಿಕೇಡ್ ತೆರೆಯುವಂತೆ ವಿನಂತಿಸಿದರು. ಆದರೆ ಯಾವುದೇ ಪ್ರತಿಕ್ರಿಯೆ ಸಿಗಲಿಲ್ಲ. ಸುಮಾರು 1 ಗಂಟೆ 15 ನಿಮಿಷಗಳ ನಂತರ ಬ್ಯಾರಿಕೇಡ್ಗಳನ್ನು ತೆರೆಯಲಾಯಿತು. ಆದರೆ ಮುಂದೆ ಹಲವಾರು ಬ್ಯಾರಿಕೇಡ್ಗಳಿಂದಾಗಿ ವಾಹನವು ಮುಂದೆ ಚಲಿಸಲು ಸಾಧ್ಯವಾಗಲಿಲ್ಲ. ಕುಟುಂಬವು ರಾಮ್ಪಥ್ ಮೂಲಕ ಉದಯ್ ಚೌಕ್ ತಲುಪಿತು. ಆದರೆ ಅವರನ್ನು ಅಲ್ಲಿಯೂ ತಡೆಯಲಾಯಿತು. ಇದಾದ ನಂತರ ಕುಟುಂಬವು ಫೈಜಾಬಾದ್ನಿಂದ ಜಿಲ್ಲಾ ಆಸ್ಪತ್ರೆಗೆ ಹೋಗುವುದಾಗಿ ನಿರ್ಧರಿಸಿತು. ಆದರೆ ಅಷ್ಟರಲ್ಲಾಗಲೇ 2 ಗಂಟೆಗಳು ಕಳೆದಿದ್ದವು ಮತ್ತು ದ್ವಿವೇದಿ ದಾರಿಯಲ್ಲಿ ನಿಧನರಾಗಿದ್ದರು.